Hello friends, welcome back to Blade for your channel. Banchakri 6 stage 4th T block south and east corner 20/30 BDA. ಇದು ಈಸ್ಟ್ ಫೇಸಲ್ಲಿ ರಸ್ತೆ 25ರಿಂದ 30 ಅಡಿ. ಇದು ಸೌತ್ ಫೇಸು 30 ಅಡಿ. ಆಲ್ರೆಡಿ ಆ ಮನೆ ವೀಡಿಯೋ ಮಾಡಿದ್ದೀನಿ. ಈ ಮನೆ ನೋಡಕ್ಕೆ ಬಂದರೆ ಆ ಮನೆ ನೋಡ್ಬೋದು, ಆ ಮನೆ ನೋಡಕ್ಕೆ ಬಂದರೆ ಈ ಮನೆ ನೋಡ್ಬೋದು. ಟೋಟಲ್ 2 ಮನೆ ಇದೆ, 2 ಮನೆ ನೋಡ್ಬೋದು. ಸೌತ್ ಫೇಸು ಫ್ರಂಟ್ ಎಲಿವೇಷನ್ನು. ಇದೊಂದು ಕಾರ್ನರು ಡೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದೀರಾ. ಟೋಟಲ್ 4 ರಸ್ತೆಗಳು ಬರುತ್ತೆ. ಕಾರ್ನರಿಗಿದೆ, ಚೆನ್ನಾಗಿದೆ. ಸರಿನಾ? ಫ್ರಂಟ್ ಎಲಿವೇಷನ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಈಗ ಫೋಲ್ಡಬಲ್ ಗೇಟ್ಗಳು ಕೊಟ್ಟಿದ್ದಾರೆ. ಕಾರ್ಗಳೆಲ್ಲ, ಟೂ ವೀಲರ್ಗಳೆಲ್ಲ ಇಲ್ಲಿಂದ ಪಾರ್ಕ್ ಮಾಡ್ಕೋಬೋದು. ಆ ಕಡೆ 4 ಫೋಲ್ಡಬಲ್ಲು, ಈ ಕಡೆ ಬಿಗ್ 2 ಫೋಲ್ಡಬಲ್ಲು. ಮತ್ತು ಈ ಕಡೆ ಈಸ್ಟ್ ಫೇಸಲ್ಲಿ ಫೋಲ್ಡಬಲ್. ಕಾರ್ ನೀವು ಆ ಕಡೆಯಿಂದ ತೊಗೊಂಡ್ರೆ ಈ ಕಡೆ ತೊಗೊಂಡು ಹೋಗಿ, ಈ ಕಡೆಯಿಂದ ತೊಗೊಂಡು ಹೋದರೆ ಆ ಕಡೆಯಿಂದ ತೊಗೊಂಬರ್ಬೋದು. ಆಪ್ಷನ್ ತುಂಬ ಚೆನ್ನಾಗಿದೆ. ಇದು ಸೌತ್ ಈಸ್ಟ್ ಕಾರ್ನರು 20/30 ಬನಶಂಕರಿ 6 ಸ್ಟೇಜು 4th T ಬ್ಲಾಕ್. ಪಾರ್ಕಿಂಗಲ್ಲಿ 1/1 ಸೆರಾಮಿಕ್ ಟೈಲ್ಸು, ಕಾವೇರಿ ಪಾಯಿಂಟು, ಹಾಗೆ ಬೋರ್ವೆಲ್ಲು, ಸಂಪಿದೆ. ಈ ಕಡೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ನಲ್ಲಿ ಪಾಯಿಂಟೆಲ್ಲ ಇದೆ, ಎಲೆಕ್ಟ್ರಿಕ್ ಪಾಯಿಂಟಲ್ಲಿದೆ. ಆ್ಯಸಿಡ್ ವಾಶ್ ಮಾಡಿ ಕ್ಲೀನ್ ಮಾಡಿರೋದ್ರಿಂದ ಗೋಡೆಗಳು ಸ್ವಲ್ಪ ಗಲೀಜಾಗಿದ್ದಾವೆ. 2 ಕಾರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳು ನಿಲ್ಲಿಸ್ಕೋಬೋದು. ಸ್ಪೇಷಿಯಸ್ ಜಾಗ ಇದೆ. ಇದು ನೋಡ್ತಾ ಇದ್ದೀರಾ, ಫೋಲ್ಡಬಲ್ ಗೇಟು ಸಖತ್ತಾಗಿದೆ. CNC ಕಟ್ಟಿಂಗಲ್ಲಿ ಮಾಡಿದ್ದಾರೆ, ಹೈ ಗೇಜು. ಈ ಕಡೆ ಫೋಲ್ಡಬಲ್. ಎಲ್ಲ ಕಡೆಯೂ ಗೇಟೇ ಕೊಟ್ಟುಬಿಟ್ಟಿದ್ದಾರೆ. ಫ್ಯೂಚರಲ್ಲಿ ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಭೀಮ್ ಬಿಟ್ಟಿದ್ದಾರೆ. ಈ ಭೀಮು ಮತ್ತು ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ರೂಮ್ ಥರ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ. ಕನಕಪುರದಲ್ಲಿರುವಂತಹ ತಲಗಟ್ಟಪುರ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ. 500 ಮೀಟರ್ ಡಿಸ್ಟೆನ್ಸಲ್ಲಿದೆ ಈ ಮನೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. 4 ಅಡಿ ಅಥವಾ 4.25 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಲಪತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. SS 304 ಗೇಜ್ ರೇಲಿಂಗ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಪಾರ್ಕಿಂಗ್ ಒಂದ್ಸಲ ತೋರಿಸ್ತೀನಿ. ಡೌಟೇ ಇಲ್ಲ, ಬಿಗ್ ಸ್ಪೇಷಿಯಸ್ ಜಾಗ ಬಂದಿದೆ. ಮೇಲ್ಗಡೆ ಹೋಗೋಣ. 2 ಸೈಡು ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. 4.25 ಅಡಿ ವೈಡ್ ಆಗಿದೆ. ಹೆಂಗಾದರೂ ಎಷ್ಟೇ ದೊಡ್ಡ ವಸ್ತು ಇದ್ದರೆ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಈ ಕಡೆ 2x4 ವೆಟ್ರೋಫಿಟ್ ಟೈಲ್ಸು. 2 ಕಡೆಯೂ ಮೇಂಟೆನೆನ್ಸ್ ಈಸಿ. ಅದಕ್ಕೆ ಟಫ್ ಆನ್ ಗ್ಲಾಸ್ ಅಟ್ಯಾಚ್ ಮಾಡಿದ್ದಾರೆ. SS ರೇಲಿಂಗ್ ಸಮೇತ. ಕೆಲಸ ನಡೀತಾ ಇದೆ, ಚಿಕ್ಕ ಪುಟ್ಟ ಮಾಡ್ತಾಯಿದ್ದಾರೆ. ವರಾಂಡ ನೋಡಿ, ತುಂಬ ಜಾಗ ಇದೆ ಇಲ್ಲಿ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಈಸ್ಟ್ ಫೇಸ್ ಮೇನ್ ಡೋರು. ಕಲರ್ಫುಲ್ ಡೋರ್ಗಳು, ಅಂದರೆ ಗ್ಲಾಸ್ಗಳು. ಟೀಕುಡ್ ಡೋರು. 8 ಇಂಚಸ್ ವಾಸ್ಕಲ್ ಬರುತ್ತೆ. ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀವಿ ಹಂಗೆ ನಿಮಗೆ ಒಂದು ಬಿಗ್ ಹಾಲು ಲುಕ್ ಕಾಣಿಸ್ತಾ ಇದೆ. ಮನೆ ಈಸ್ಟ್ ಫೇಸಲ್ಲಿ ಫಸ್ಟ್ ಅನಿಸುತ್ತೆ. ನಾನು ಇದು ಸ್ವಲ್ಪ ಚೇಂಜಸ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋ ತೋರಿಸ್ತಾ ಇರೋದು. ಇದು ಹಾಲು. ಇದು TV ಕ್ಯಾಬಿನೆಟು. ಆಪೋಸಿಟೇ ಸ್ಟೇರ್ ಕೇಸ್ ಇದೆ, ಲೈಕ್ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಸರಿನಾ? ಈಗ ನಾನು ನಿಮಗೆ TV ಕ್ಯಾಬಿನೆಟ್ ಆಪೋಸಿಟಿಂದ ಅಥವಾ ಆ ಸ್ಟೇರ್ ಕೇಸಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಐಡಿಯಾ ಬರುತ್ತೆ ಹೇಗೆ ಅಂತ. ಲೈಕ್ ಇದೇನಿದೆಯಲ್ಲ ಮೇನ್ ಎಂಟ್ರೆನ್ಸ್ ಪಕ್ಕ ನಿಮಗೆ TV ಕ್ಯಾಬಿನೆಟು. ಈ TV ಕ್ಯಾಬಿನೆಟ್ ಆಪೋಸಿಟೇ ಏನು ಅವ್ರು ನಿಂತಿದ್ದಾರಲ್ಲ, ಅಲ್ಲಿ L ಶೇಪ್ ಸೋಫಾನ ಈಸಿಯಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ 4x5 ಬಿಗ್ ವಿಂಡೋ ಬರುತ್ತೆ. ಎಲ್ಲ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಆಮೇಲೆ ಇಲ್ಲಿ ಝೂಮರ್ ಪಾಯಿಂಟ್ ಕೊಟ್ಟಿದ್ದಾರೆ, 2 ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದೀವಿ. ಮತ್ತು ಇಂಟೀರಿಯರ್ ವರ್ಕಿಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ POP ಅಟ್ಯಾಚ್ಮೆಂಟು. ಇದು ಇಷ್ಟ ಆಗಿರೋದು. ಈಸ್ಟ್ ಫೇಸಿಗೆ ನಿಮಗೆ ವಾಸ್ತುನೂ ಬೇಕು, ಸ್ವಲ್ಪ ಮನೆಯೂ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಹಾಗಿದ್ರೆ ಇಂಥ ಮನೆಗಳಿಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸರಿನಾ? ಇದು ಒಂದು ಹಾಲು. ಈ ಹಾಲಲ್ಲಿ ಮತ್ತೆ ಸ್ಟೇರ್ ಕೇಸ್ ಬರುತ್ತೆ. ಇಲ್ಲಿ UPS ಪಾಯಿಂಟು. ಇದು ಡೈನಿಂಗ್ ಹಾಲ್ ಏರಿಯಾ. ಈ ಕಡೆ ಗ್ಲಾಸ್ ಇದೆ. ಏನಕ್ಕೆ ಅಂತ ನಾನು ಆ ಕಡೆ ಹೋಗಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಒಂದು ಕನ್ಫ್ಯೂಷನ್ ಆಗುತ್ತೆ. ಇದು TV ಕ್ಯಾಬಿನೆಟು, ಹಾಲು. ಇಲ್ಲಿ ಬಿಗ್ ಮಿಡ್ಲಲ್ಲಿ ಒಂದೇನು ಪಾರ್ಟೇಷನ್ ಮಾಡಿದಾರಲ್ವ ವಾಲ್ದು,
ಅಡುಗೆ ಮನೆಗೆ ವಾಸ್ತು ಪ್ರಕಾರ. ಅಗ್ನಿಮೂಲ್ಯದಲ್ಲಿ ಕಿಚನ್ ಬರಬೇಕು, ಹಾಗಾಗಿ ಇಲ್ಲೇ ಮಾಡಿರುವಂಥದ್ದು. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ತುಂಬ ಸ್ಪೇಷಿಯಸ್ ಜಾಗ ಇದೆ. ನಿಮಗಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಗ್ಯಾಸ್ ಪಾಯಿಂಟು ಮತ್ತು ಇಲ್ಲಿ ವಾಟರ್ ಪ್ಯೂರಿಫೈ ಮಾಡಿಕೊಟ್ಟಿದ್ದಾರೆ. ಇದು ಕ್ವಾರ್ಟ್ಸ್ ಅಂತ ಹೇಳ್ಬೋದು, ಬ್ರೌನ್ ಕ್ವಾರ್ಟ್ಸ್ ಬರುತ್ತೆ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಜಾಗ ಇದೆ ವಿತ್ POP ಫಾಲ್ ಸೀಲಿಂಗು. ಇದು ಗ್ಲಾಸ್ ಏನಕ್ಕಂತ ಹೇಳಿದ್ದೀನಿ ಅಂತಂದರೆ, ಅಡುಗೆ ಮಾಡ್ಕೊತಾನೆ ಬೇಕಾದರೆ ಅಲ್ಲಿ ಟಿವಿನ ವಾಚ್ ಮಾಡ್ಬೋದು, ಹಾಗಾಗಿ ಗ್ಲಾಸ್ನ ಕೊಟ್ಟಿರುವಂಥದ್ದು. ಇದಿಷ್ಟು ಒಂದು ಅಡುಗೆ ಮನೆಯ ಲಕ್ಷಣ. ಕಾರ್ನರ್ ಇರೋದ್ರಿಂದ ಬೆಳಕು ಗಾಳಿ ನಿಮಗೆ ಎಲ್ಲ ಕಡೆಯೂ ಎಂಟ್ರಿ ಆಗುತ್ತೆ. ಈಗ ಇಲ್ಲಿ ಆಪೋಸಿಟು ಡೈನಿಂಗ್ ಹಾಲ್ ಏರಿಯಾ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೀವೊಂದು 6ರಿಂದ 8 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಆರಾಮಾಗಿ ಹಾಕೋಬೋದು. ಇಲ್ಲೂ ಕೂಡ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಮತ್ತು ಇದು ಸ್ಟೇರ್ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಮತ್ತು ಇಲ್ಲಿ ಪೂಜಾ ರೂಮು. ನೀವು ಫ್ರಿಜ್ ಪಾಯಿಂಟ್ನ ಇಲ್ಲಿ ಮಾಡಿದ್ದಾರೆ ಅವರು, ಫ್ರಿಜ್ನ ಬೇಕಾದ್ರೆ ಇಲ್ಲಿ ಇಟ್ಕೊಳ್ಳಿ. ಇದು ಒಂದು ಕಾಮನ್ ಆಗಿ ಟಾಯ್ಲೆಟು ಮತ್ತು ಯುಟಿಲಿಟಿ ಇದೆ. ಆ ಯುಟಿಲಿಟಿ ಪಕ್ಕದಲ್ಲಿ ಪೂಜಾ ರೂಮು ಕುಬೇರ ಮೂಲೆಯಲ್ಲಿ ಇಟ್ಟಿರುವಂಥದ್ದು. ಇದಕ್ಕೆ ಡೋರ್ ಬರುತ್ತೆ. ಒಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು. 2x4 ವೆಟ್ರಿಫುಡ್ ಟೈಲ್ಸ್ ಇದೆ. ಇಲ್ಲಿ ಒಂದು ಗ್ಲಾಸ್ ಬರುತ್ತೆ, ಚೆನ್ನಾಗಿದೆ, ಒಬ್ಬರು ಪೂಜೆನ ಮಾಡಬಹುದು. ಸರಿನಾ? ಇದು ಒಂದು ಫುಲ್ಲು ಮನೆಯ ಲಕ್ಷಣ. ಮತ್ತು ಇಲ್ಲಿ ಯುಟಿಲಿಟಿ ಅಂದಲ್ಲ, ಯುಟಿಲಿಟಿ ಕೂಡ ಇದೆ. ಅದಕ್ಕೆ ವಿಂಡೋ ಕೂಡ ಇದೆ, ಡೋರ್ ಕೂಡ ಇದೆ. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬೋದು. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಏನು ಡೋರ್ ಇದೆಯಲ್ಲ, ಈ ಡೋರ್ ಹಿಂದ್ಗಡೆ ಈ ಫಸ್ಟ್ ಫ್ಲೋರ್ಗೆ ಒಂದು ಕಾಮನ್ ಆಗಿ ಬಾತ್ರೂಮ್ನ ಕೊಟ್ಟಿರುವಂಥದ್ದು. ವಾಲ್ ಮೌಂಟ್ ಕಮೋಡು, ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸು, ವೆಂಟಿಲೇಷನ್ಗೆ ವಿಂಡೋ. ಸರಿನಾ? ದಿಸ್ ಈಸ್ ಫಸ್ಟ್ ಫ್ಲೋರ್ ಡೀಟೇಲ್ಸ್. ಚೆನ್ನಾಗಿದೆ. ಇದು ಹಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ, ಡೌಟೇ ಇಲ್ಲ. ಓಕೆ, ಇದೆಲ್ಲ ವಿನಿಯರು ಲ್ಯಾಮಿನೇಷನ್ ಏನಾಗಿದೆಲ್ಲ ಫುಲ್ ವಿನಿಯರ್ ಲ್ಯಾಮಿನೇಟೆಡ್ ಆಗಿರುತ್ತೆ ಇದೆಲ್ಲ. ಓಕೆ, ಇಲ್ಲಿ ಸ್ಟೇರ್ಕೇಸು UPS ಪಾಯಿಂಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಮೇಲ್ಗಡೆ ಹೋಗೋಣ ಬೆಡ್ರೂಮ್ಗಳಿಗೆ. ಫ್ಲೋರಿಂಗ್ ಗ್ರಾನೈಟ್ ಮಾತ್ರ ಪ್ಯಾಟ್ರನ್ ಇರೋದು ಸಕ್ಕತ್ತಾಗಿದೆ. ಇದು ಕೂಡ 3 ಅಡಿ ವೈಡ್ ಆಗಿದೆ. SS ರೇಲಿಂಗ್ಸ್ ಬಂದು 304 ಗೇಜಿಂದು ಟೀಕುಡ್ ಪಿಲ್ಲರ್. ಇದು ವುಡನ್ ಪಿಲ್ಲರ್ಗಳು, ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ಗಳು. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಇದೆ. ಈಸ್ಟ್ ಗೇಟಿಗೆ ಈಸ್ಟ್ ಮೇನ್ ಡೋರು ವಿತ್ ವಾಸ್ತು ಬೇಕನ್ನೋರಿಗೋಸ್ಕರ ಗೆಳೆಯರಿ ಇದು ಮನೆ. ಆಮೇಲೆ ಆಪೋಸಿಟ್ ನೋಡ್ತಿದ್ದೀರಾ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ರೈಟ್ ಸೈಡಿಗೆ ನೋಡ್ತಿದ್ದೀರಾ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಎರಡು ಮಧ್ಯದಲ್ಲಿ ಸ್ಟೇರ್ಕೇಸ್. ನಾನು ನಿಮಗೆ ಫಸ್ಟು ಒಂದು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಇದು ಒಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟು ಅಕ್ಕಪಕ್ಕ ಓಡಾಡೋದಕ್ಕೆ ಎಷ್ಟು ಸ್ಪೇಷಿಯಸ್ ಜಾಗ ಇದೆ ನೋಡಿ. POP ಫಾಲ್ ಸೀಲಿಂಗು ಮತ್ತು ಸ್ಟ್ರಿಪ್ ಲೈಟ್ಗಳು ಕೊಟ್ಟಿದ್ದಾರೆ ಕಲರ್ಫುಲ್ಲು. ವಾಲ್ ಪ್ಯಾನಲಿಂಗ್ ಎಲ್ಲ ಏನಿದೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಮತ್ತು ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. 3 ಡೋರ್ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳಿದೆ. ಹಾಗೆ ಅಲ್ಲೂ ಕೂಡ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಟೋಟಲ್ 2 ಕಡೆ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಒಂದು TV ಕ್ಯಾಬಿನೆಟ್ಟು. ಈ ಪ್ಯಾಟರ್ನ್ ಚೆನ್ನಾಗಿದೆ. ಇದು ಸೌತ್ ಫೇಸು ಬರೋದ್ರಿಂದ ವಾಸ್ತು ಪ್ರಕಾರನೇ ಕಾಟ್ ಹಾಕಿ ವೆಂಟಿಲೇಷನ್ಗೆ ಬಿಟ್ಟಿರೋದು. 4x6 ಬರುತ್ತೆ. ಕಿಂಗ್ ಸೈಜ್ ಕಾಟು, ಅದಕ್ಕೆ ಒಂದು ಕುಷನ್ ಪ್ಯಾಡ್ ಬರುತ್ತೆ. ಅಲ್ಲೂ ಕೂಡ ಮಿರರ್ ಇದೆ. ಈ ಕಡೆ ನನ್ನ ಹಿಂದ್ಗಡೆ ಕೂಡ ಮಿರರ್ ಇದೆ. ಕ್ವಾಲಿಟಿ ವೈಸು ಡೋರ್ಗಳು ತುಂಬ ಒಳ್ಳೆ ಡೋರ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಅದೊಂದು ಖುಷಿ ಆಯ್ತು ನೋಡಿ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪದೇ ಇರ್ತಿದ್ದೀನಿ ಸರಿ. ಬಾತ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಆಗಿರುತ್ತೆ. ಬೇಸಿಕ್ ಜಾಬರ್ ಫಿಟ್ಟಿಂಗ್ ಸಿಗುತ್ತೆ. ಕಮೋಡ್ಗಳ ಹಿಂಡ್ವೇರ್ ಸಿಗುತ್ತೆ. ಅಲ್ಲಿ ಅಪ್ಪತ್ತ ಗ್ರಾನೈಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ. ಇದು ಖುಷಿ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ.
ರೈಟ್, ಒಂದು ಬೆಡ್ರೂಮ್ ಆಯಿತು. ಈಗ ಎರಡನೇ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಈ ಬೆಡ್ರೂಮ್ ಚೆನ್ನಾಗಿದೆ ನೋಡಿ. ಇದು ಚಿಲ್ಡ್ರನ್ ಬೆಡ್ರೂಮು. ಫ್ಲೋರಿಂಗ್ ಸೇಮ್ ಗ್ರಾನೈಟ್ ಸಿಗುತ್ತೆ. ಇಲ್ಲೂ ಕೂಡ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ, ಕ್ವೀನ್ ಸೈಜು. ಬಾಲ್ಕನಿ ಕೊಟ್ಟಿದ್ದಾರೆ, ಬಿಗ್ ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಟಿ ವಿ ಕ್ಯಾಬಿನೆಟ್ ಇದೆ. ವಾರ್ಡ್ರೋಬ್ಗಳೆಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ಇದೆ. ಮತ್ತು POP ಫಾಲ್ ಸೀಲಿಂಗು. ನಿಮಗೆ ಕಲರಿಂಗ್ ಎಲ್ಲ ಚೇಂಜ್ ಆಗುತ್ತೆ, ಅದು ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು, ಡೌಟ್ ಇಲ್ಲ. ಕಲರಿಂಗ್ ಎಲ್ಲ ಇಗ್ನೋರ್ ಮಾಡಿ, ಬೇರೆದೆಲ್ಲ ಪ್ಲಸ್ ಪಾಯಿಂಟ್ ತುಂಬ ಇದೆ ಮನೆಗೆ, ಅದು ಅಬ್ಸರ್ವ್ ಮಾಡಿ. ಕುಷನ್ ಪ್ಯಾಡು, PVC ಫಾಲ್ ಸೀಲಿಂಗು ಸಕ್ಕತ್ತಾಗಿದೆ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಇಲ್ಲಿದು ಹಿಂಗಡೆ ಒಂದು ಬಾತ್ರೂಮು. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು. ವಾಲ್ಮೌಂಟ್ ಕಮೋಡು, ಡೌಟೇ ಇಲ್ಲ, ಚೆನ್ನಾಗಿದೆ. ಬಾಲ್ಕನಿ ಕೂಡ ಇದೆ. ಈ ಮನೆ ತುಂಬ ಮೆಟ್ರೋ ಸ್ಟೇಷನ್ಗೆ ಎಲ್ಲರಿಗಿಂತ ಹತ್ತಿರ ಇರೋ ಮನೆಗಳು ವೀಡಿಯೋ ಮಾಡಿದ್ದೀನಿ ಅಂದರೆ ಇದೆ, ಅರ್ಧ ಕಿಲೋಮೀಟ್ರೂ ಇಲ್ಲ ನನಗೆ. ಓಕೆ, ಬಾಲ್ಕನಿ ಮಾತ್ರ ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿ ದೊಡ್ಡದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗು, 2x4 ವೆಟ್ರಿಫೈಡ್ ಟೈಲ್ಸು. ಇದೆಲ್ಲ ಓಪನ್ ಮಾಡ್ಕೋಬೋದು ಬೇಕಾದರೆ, ಇನ್ನೂ ಗಾಳಿ ಬೆಳಕು ಬೇಕು ಅನ್ನೋ ಹಾಗಿದ್ರೆ. ಸರಿನಾ? ರೈಟ್, 2 ಬೆಡ್ರೂಮ್ ತೋರಿಸಾಯಿತು. ನೆಕ್ಸ್ಟು ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಸೇಮ್ ನಮಗೆ SS ರೈಲಿಂಗ್ಸ್ ಮತ್ತು ಟೀಕ್ವುಡ್ ಪಿಲ್ಲರ್ಗಳು ಕಂಟಿನ್ಯೂ ಆಗುತ್ತೆ ವಿತ್ ಗ್ರಾನೈಟು ಸ್ಟೇರ್ ಕೇಸು. about 7,000 steps complete today. Okay. ಈಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಮಲ್ಟಿಪರ್ಪಸ್ ರೂಮ್ ಇದೆ ಮತ್ತು ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಇನ್ಬಿಲ್ಟ್ ಸ್ಟೇರ್ ಕೇಸ್ ಸಿಗುತ್ತೆ. ಇದು ಖುಷಿ ಪಾಯಿಂಟು. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಆ್ಯಕ್ಚುಲಿ ಸಾಕಾಗಿದೆ ಈ ರೂಮ್ ಹತ್ರ, ಡೌಟೇ ಇಲ್ಲ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಆಪೋಸಿಟೆ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಿಗ್ ವಿಂಡೋ, ಹಾಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಚೆನ್ನಾಗಿ ಬಂದಿದೆ ಈ ರೂಮ್. ಅದಕ್ಕೆ ಹೇಳಿದ್ದು ತಾಳಿಯನ್ನು ಬಾಳೆಯನ್ನು ಅಂತ. ಇದು ತುಂಬ ಚೆನ್ನಾಗಿರೋದು ರೂಮು. ಮಾಸ್ಟರ್ ಬೆಡ್ರೂಮ್ ಥರ ಮಾಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಥರ ಅಲ್ಲ, ಮಾಸ್ಟರ್ ಬೆಡ್ರೂಮೇ ಮಾಡ್ಕೋಬೋದು. TV ಕ್ಯಾಬಿನೆಟ್ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಸಿಂಪಲಾಗಿ POP ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟ್, ಈ ಥರ ಇರಬೇಕು ರೂಮ್ಗಳು. ನನಗೆ ಇಷ್ಟ ಆಗುತ್ತೆ, ಸಿಂಪಲಾಗಿರಬೇಕು, ಡೌಟೇ ಇಲ್ಲ. ಮ್ಯಾನ್ಯಲ್ ಲಿಫ್ಟಿಂಗ್ ಇದೆ, ಸ್ಪೇಷಿಯಸ್ ಜಾಗ ಇದೆ. ಫಸ್ಟ್ ಆಫ್ ಆಲ್ ಇದು ಗ್ರಾನೈಟ್ ಫ್ಲೋರಿಂಗು, ಆಂಟಿಸ್ಕಿಡ್ ಲಪತ್ರ ಗ್ರಾನೈಟು, 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ಮೌಂಟ್ ಕಮೋಡು, ಹಿಂಡ್ವೇರು ಅಥವಾ ಸೆರಾ, ನಲ್ಲಿಗಳೆಲ್ಲ ಜಾಗ್ವರ್. ರೈಟ್, ಡೋರ್ ಕ್ವಾಲಿಟಿ ಸಕ್ಕತ್ತಾಗಿದೆ. ಇದು ನನ್ನ ಪ್ರಕಾರ 10,000 to 11,000 ರೂಪಾಯಿ ಇರುತ್ತೆ. ಅದು ಒಂದು ಡೋರೆ ಮಿನಿಮಮ್ ಆದರೂ 9,000 ರೂಪಾಯಿ ಇರುತ್ತೆ, ಡೌಟೇ ಇಲ್ಲ. ಅದೇ ಡೋರ್ಗಳೆಲ್ಲ ಕಡೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಗೆಳೆಯರೆ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ತೀನಿ ನಾನು. PVC ಮತ್ತು POP ಫಾಲ್ ಸೀಲಿಂಗು, ಫ್ಯಾನ್ಸಿ ಲೈಟ್ ಒಂದಾಗಿದೆ. ನೀವು ಏನಕ್ಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು, ದೊಡ್ಡದಾಗಿದೆ ರೂಮ್ ಥರ. ಇಲ್ಲಿ ಜಸ್ಟ್ ಓಪನ್ ಅಪ್ ಬಿಟ್ಟಿದ್ದೀವಿ, ನಿಮಗೆ ಫ್ಯೂಚರಲ್ಲಿ ಏನಾದರೂ ಬೇಕಂದರೆ ಕನ್ವರ್ಟ್ ಮಾಡ್ಕೋಬೋದು. ಒಂದು CNC ಕಟ್ಟಿಂಗು ಅಥವಾ UPVC ಸ್ಲೈಡಿಂಗ್ ವಿಂಡೋ ಅಥವಾ ಗೋಡೆ ಕಟ್ಕೊಂಡ್ರೂ ಒಂದು ರೂಮ್ ಥರ ಆಗಿಬಿಡುತ್ತೆ. ಇದಕ್ಕೂ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಟೋಟಲ್ 5 ಬಾತ್ರೂಮ್ಗಳು ಬರುತ್ತೆ. ಇದು ಸರಿನಾ? ಕೆಲಸ ಮಾಡಿದ್ದಾರೆ ಗುರು, ಮನೆಗೆ ಕೆಲಸ ಮಾಡಿದ್ದಾರೆ. ನನಗೆ ಲೈಟಿಂಗ್ ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮನೆ ಬಗ್ಗೆ ಮಾತಾಡೋಂಗಿಲ್ಲ. ಈ ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂತು ನೋಡಿ. ಇದು ಪ್ಲಸ್ ಪಾಯಿಂಟು, ಇನ್ಬಿಲ್ಟ್ ಸ್ಟೇರ್ ಕೇಸ್ ಇದೆ, ಮೇಲ್ಗಡೆವರೆಗೂ ಬರ್ಬೋದು. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ಇದೆ ಮತ್ತು ಒಂದು MS ಡೋರ್ನ ಕೊಟ್ಟಿದ್ದಾರೆ. ಇಲ್ಲಿ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ನೋಡಿ, 1x1 ಸೆರಾಮಿಕ್ಸ್ ಟೈಲ್ಸ್ ಕೊಟ್ಟಿದ್ದಾರೆ. ಇದು ಪ್ಲಸ್ ಪಾಯಿಂಟು. ಎಲ್ಲ ಡ್ಯಾಮ್ ಪ್ರೂಫ್ ಮಾಡ್ತಾರೆ. ಖರ್ಚು ಅಂದರೆ ಇದು
2 ಲೀಟ್ರ್ ಬಂದು ಹೊಡೆಯೋದಕ್ಕೂ ಇದು ತೊಗೊಂಬಂದು ಕೆಲಸ ಮಾಡೋದಕ್ಕೂ. ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ನೋಡಿ. ನಮಗೆ ಮೆಟ್ರೋ ತುಂಬ ಹತ್ತಿರ ಇದೆ, ಅಲ್ಲಿ ಹೋಗ್ತಾಯಿದೆ ನೋಡಿ. ತಲಗಟ್ಪುರ ಮೆಟ್ರೋ ಸ್ಟೇಷನ್ನು ತುಂಬ ಹತ್ತಿರ ಇದೆ. ಸದ್ಯ ಸಿಕ್ತು ಮೆಟ್ರೋ. ಸರಿ, ಬಟ್ಟೆ ಒಣಗೋದಕ್ಕೆ ಕಂಬಿ, ಬಟ್ಟೆ ತೊಳೆಯೋದಕ್ಕೆ ಕಲ್ಲು, ಹಾಗೆ ಈ ಕಡೆ ಹೆಡ್ರೂಮ್ ಇದೆ. 1000 ಲೀಟರ್ ಸಿಂಟ್ಯಾಕ್ಸು. ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಒಳಗಡೆ ಇಟ್ಕೋಬೋದು. ಲ್ಯಾಡರ್ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ, ಮೇಂಟೆನೆನ್ಸ್ ಮಾಡೋದಕ್ಕೆ. ಪ್ಲಗ್ ಪಾಯಿಂಟ್ಗಳು 2 ಕಡೆ ಇದೆ, ಇನ್ಲೆಟು ಔಟ್ಲೆಟು. ಮೆಟ್ರೋ ತುಂಬ ಹತ್ತಿರ ಇದೆ. ಓಕೆ, ಇದಿಷ್ಟು ಮನೆಯ ಬಗ್ಗೆ. ಕೊನೆಯದಾಗಿ ಡೀಟೇಲ್ಸ್. ಬನಶಂಕರಿ 6 ಸ್ಟೇಜ್ 4th T ಬ್ಲಾಕು, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ, 20/30 ಸೌತ್ ಈಸ್ಟ್ ಕಾರ್ನರು, BDA. ಆಸ್ಕಿಂಗ್ ಪ್ರೈಸ್ 1,85 lakhs, 1,85 ಲಕ್ಷ. ನೆಗೋಷಿಯಬಲ್ ಇದೆ. ಈ ವಿಡಿಯೋ ನೋಡಿ ಮನೆ ಬೇಕಂದಲ್ಲಿ ನಾನು ಕೊಟ್ಟಿರೋಂಥ ನಂಬರ್ ಕಾಲ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.